ವೆರಿ ಹ್ಯಾಪಿ ಮಾರ್ನಿಂಗ್ ಗೈಸ್. ಸಂಡೇ ಸ್ಪೆಷಲ್ ನೋಡಿ. ಹೊಟ್ಟೆ ಕ್ಲೀನಿಂಗ್ ಸಮಯ. ಸೊ 40 ಗ್ರಾಮ್ ಆಗೋಷ್ಟು ಈ ಎಣ್ಣೆನ ಈ ಥರ ನೀರೊಳಗಡೆ ಎಣ್ಣೆನ ಇನ್ನೊಂದು ಬಟ್ಲಲ್ಲಿ ಇಟ್ಟು ಬಿಸಿ ಮಾಡ್ತಾ ಇದ್ದೀನಿ. ಬಿಸಿ ಮಾಡಾದ್ಮೇಲೆ ಕುಡಿಬೇಕಾಗಿದೆ. ಇವತ್ತಿದನ್ನ ಕುಡಿದ್ಮೇಲೆ ಒಂದು 4 ಸರಿ ಮೋಷನ್ ಆಗೋದಿದೆ. ಅದಾದ್ಮೇಲೆ ನನ್ನ ಹೊಟ್ಟೆ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅರ್ಥ. ಅದಾದ್ಮೇಲೆ ತುಂಬ ಹಸಿವಾದ್ಮೇಲೆ ಐ ಹ್ಯಾವ್ ಟು ಈಟ್ ಸಮಥಿಂಗ್ ವೆರಿ ವೆರಿ ಹೆಲ್ದಿ. ಎಸ್. ಸೊ ನಾಳೆಯಿಂದ ನನ್ನ ಬಸ್ತಿ ಟ್ರೀಟ್ಮೆಂಟ್, ಲೇಖನ ಬಸ್ತಿ ಟ್ರೀಟ್ಮೆಂಟ್ ಶುರು ಆಗುತ್ತೆ. ಐ ಆಮ್ ವೆರಿ ಎಕ್ಸೈಟೆಡ್. ಲೆಟ್ಸ್ ಸಿ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಟು ಎವ್ರಿಬಾಡಿ. ಸೊ ಆಯಿಲ್ ರೆಡಿ ಇದೆ. ಆಯಿಲ್ನ ಕುಡಿದ್ಬಿಟ್ಟು ಒಂದು ಬಿಸಿನೀರು ಗ್ಲಾಸ್ ರೆಡಿ ಮಾಡಿಟ್ಟಿದ್ದೀನಿ ಇಮಿಡಿಯೇಟ್ಲಿ ಕುಡಿಯೋಕ್ಕೆ. ಲೆಟ್ಸ್ ಸಿ ದ ರಿಯಾಕ್ಷನ್ ಆಫ್ ಆಯಿಲ್ ಡ್ರಿಂಕಿಂಗ್. ಸಾಯಿರಾಮ್ ಭಗವಂತ ಕಾಪಾಡಪ್ಪ, ಎಲ್ಲ ಒಳ್ಳೇದಾಗಲಿ, ಚೆನ್ನಾಗಿ ಮೋಷನ್ ಆಗಲಿ, ನನ್ನ ಬಾಡಿಗೆಲ್ಲ ಒಳ್ಳೇದಾಗ್ಲಪ್ಪ ಪರಮಾತ್ಮ. ಆಯಿಲ್ನ ಬಿಸಿ ಮಾಡಿಕೊಂಡು ನಾನು ಎಣ್ಣೆ ಕುಡಿಯೋ ವಿಡಿಯೋ ನೋಡಿ ನನಗೇನೆ ಬೇಜಾರಾಯಿತು. ಕುಡಿಯೋಗಂತೂ ಇನ್ನೂ ಬೇಜಾರಾಗ್ತಿತ್ತು. ಆದರೆ ಏನು ಮಾಡೋಕ್ಕೂ ಆಗಲ್ವೇ. ಸೊ ಕುಡಿದ ತಕ್ಷಣ ಒಂಥರ ನೆತ್ತಿಗೆ ಏರ್ದಂಗೆಲ್ಲ ಫೀಲ್ ಆಗ್ತಿತ್ತು ಆ್ಯಕ್ಚುಲಿ. ಸೊ ನೆತ್ತಿಗೇರಿ ಕಣ್ಣೀರು ಹಂಗೆ ಗಳ ಅಂತ ಬಂದ್ಬಿಡೋ ಅಂತಹ ಚಾನ್ಸಸ್ ಸಹ ಇತ್ತು. ಬಟ್ ಆದರೂ ಇಲ್ಲ, ನನ್ನ ಕೈಲಾಗುತ್ತೆ ಅಂತ ನಾನು ಕುಡಿತಿದ್ದೆ. ಅಷ್ಟು ಕಹಿ ಇಲ್ಲದೆ ಇದ್ದರೂ ಫಸ್ಟ್ ಟೈಮ್ ಈ ಥರ ಎಣ್ಣೆ ಕುಡಿಯೋವಂಥ ಗತಿ ಪರಿಸ್ಥಿತಿ ಯಾರಿಗೂ ಬರಬಾರ್ದಪ್ಪ ಸ್ವಾಮಿ. ಇಟ್ ಈಸ್ ವೆರಿ ಹಾರ್ಡ್ ಆ್ಯಕ್ಚುಲಿ. ನೀವು ಜೀವನದಲ್ಲಿ ಯಾವತ್ತೂ ಕುಡಿದೇ ಇರೋದನ್ನು ಕುಡೀರಿ ಅಂತಂದರೆ ಹೆಂಗಿರುತ್ತೆ? ಸೊ ಸೇಮ್ ಹಾಗೇ ಇರುತ್ತೆ. ಏನು ಮಾಡೋಕ್ಕೂ ಆಗಲ್ಲ. ಕೊಬ್ಬು ಚೆನ್ನಾಗಿ ತಿಂದು ಹಚ್ಕೊಂಬಿಟ್ಟಿರೋದ್ರಿಂದ ಈ ಎಲ್ಲ ಎಫರ್ಟ್ಸು ಕನ್ಸಿಸ್ಟೆನ್ಸಿಯಿಂದ ಮಾಡಲೇಬೇಕಾಗಿದೆ. ಇಲ್ಲ ಅಂದರೆ ನನ್ನ ಕೊಬ್ಬಿಗೆ ಒಂದು ಸಲ್ಯೂಷನ್ ಅಂತೂ ಸಿಗುವುದಿಲ್ಲ. ಸೊ ಹಾಗಾಗಿ ಈ ಥರ ಎಷ್ಟೇ ಕಷ್ಟ ಆದರೂ ನನ್ನ ಟ್ರೀಟ್ಮೆಂಟಲ್ಲಿ ಏನೇ ಮೆಥಡಾಲಜೀಸ್ ಅವ್ರು ನಂಗೆ ಹೇಳಿದ್ರು ನಾನು ಫಾಲೋ ಮಾಡಲೇಬೇಕು. ಮಾಡಿ ಮೈಯಲ್ಲಿರೋ ಕೊಬ್ಬನ್ನ ಕರಗಿಸ್ಲೇಬೇಕು. ದಟ್ ಇಸ್ ದ ಓನ್ಲಿ ಸಲ್ಯೂಷನ್ ವಿಚ್ ಇಸ್ ಲೆಫ್ಟ್ ರೈಟ್ ನೌ. ಇನ್ಯಾವ ಸಲ್ಯೂಷನು ಇಲ್ಲ ನನ್ನ ಕೈಯಲ್ಲಿ. ಸೊ ಹಾಗಾಗಿ ಎಷ್ಟೇ ಕಷ್ಟ ಆದರೂ, ಇನ್ನೆಂಥ ಚಾಲೆಂಜಸ್ಸೇ ಆದರೂ ನಾನು ಮಾಡ್ತೀನಿ. ನನ್ನ ಕೈಯಲ್ಲಿ ಆಗುತ್ತೆ. I can do it, guys. I can do it and I will definitely do it. ವೆಲ್, ಹೆಂಗಪ್ಪ ಕುಡಿಯೋದು ಎಣ್ಣೆನ ಅಂತಿದ್ದೆ, ಬಟ್ ಪರವಾಗಿಲ್ಲ, ಅಷ್ಟೊಂದು ಕಹಿ ಏನಿರಲಿಲ್ಲ. ಕ್ಯಾಸ್ಟರ್ ಆಯಿಲ್ ಥರ ಸ್ಮೆಲ್ಲೂ ಇರಲಿಲ್ಲ. ಯಾ ಸೊ ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಐ ಥಿಂಕ್ ಈ ಥರ ಎಣ್ಣೆ ಕೊಡ್ತಿರೋದು. ಸೊ ಲೆಟ್ ಸಿ ಹೌ ಇಟ್ ರಿಯಾಕ್ಟ್ಸ್. ಸೊ ಬಿಸಿನೀರು ತೊಗೊಂಡಿದ್ದೀನಿ. ಸೊ ಐ ಹ್ಯಾವ್ ಟು ಕೀಪ್ ಡ್ರಿಂಕಿಂಗ್ ಹಾಟ್ ವಾಟರ್. ಸೊ ದ್ಯಾಟ್ ಡಾಕ್ಟರ್ ಹೇಳಿದ್ದಾರೆ 3 to 4 ಟೈಮ್ಸ್ ಮೋಷನ್ ಆಗುತ್ತೆ. ಮೋಷನ್ ಆದಮೇಲೆ ತುಂಬ ಹಸಿವೆ ಆಗುತ್ತೆ. ಆಗ ಹಸಿವೆ ಆದಾಗ ಯು ಹ್ಯಾವ್ ಟು ಈಟ್ ಸಮಥಿಂಗ್ ವೆರಿ ಗುಡ್, ಲೈಟ್ ಆನ್ ಯುವರ್ ಸ್ಟಮಕ್ ಅಂತ. ನಿಜ, ತಿಂದು ಫ್ಯಾಟ್ನ ಬರೆಸ್ಕೊಳೋದಲ್ಲ, ಫ್ಯಾಟ್ನ ಕರಗಿಸೋದು ತುಂಬ ಕಷ್ಟದ ಕೆಲಸ. ದಯವಿಟ್ಟು ನೀವೇನು ತಿಂತೀರಾ ದಯವಿಟ್ಟು ಕ್ರಾಸ್ ಚೆಕ್ ಮಾಡಿ ತಿನ್ನಿ. ಸೊ ಇಟ್ ಈಸ್ ನಾಟ್ ರಿಯಲಿ ಗುಡ್. ಯು ಡೋಂಟ್ ರಿಯಲಿ ಫೀಲ್ ಗುಡ್ ಅಬೌಟ್ ಇಟ್. ಸೊ ಎಕ್ಸ್ಟ್ರಾ ಫ್ಯಾಟ್ ಇಸ್ ನಾಟ್ ಗುಡ್. ಸೊ ದಯವಿಟ್ಟು just go do all the checkups, all the routines, and then try working on your weights, fat, body fat ಲಿಮಿಟಲ್ಲಿ ಇರಬೇಕೆ ಹೊತ್ತು ಎಕ್ಸಸ್ಸಲ್ಲಿ ಇರಬಾರ್ದು. ಅದರಿಂದ ಏನೂ ಇದಿಲ್ಲ. ಬಟ್ ಎಕ್ಸಸ್ ಆಯಿತು ಅಂತಂದರೆ ಎಲ್ಲ ಹೆಲ್ತ್ ಇಶ್ಯೂಸು ನಿಮ್ಮ ಮನೆ ತಟ್ಟಿ ಬಂದಂಗೆ ಇರುತ್ತೆ. ಸೊ ಹಾಗಾಗಿ ದಯವಿಟ್ಟು ಚೆಕ್ ಮಾಡಿಸ್ಕೊಂಡು ಫ್ಯಾಟ್ನ ಕಮ್ಮಿ ಮಾಡಿಕೊಳ್ಳಿ. ಆ್ಯಂಡ್ ಟು ಆಲ್ ದ ಪೀಪಲ್ ಹೂ ಆರ್ ಹೆಲ್ದಿ, ಪ್ಲೀಸ್ ಕಂಟಿನ್ಯೂ ಯುವರ್ ಹೆಲ್ದಿ ಜರ್ನಿ. ಮತ್ತು ಲೇಬಲ್ಸ್ ನೋಡಿ ಎಷ್ಟು ಕ್ಯಾಲೋರಿ ಹಾಕ್ತಾ ಇದ್ದೀವಿ ಬಾಡಿ ಒಳಕ್ಕೆ ಅನ್ನೋದು ನಿಮ್ಮ ಕಾನ್ಷಿಯಸ್ಸಲ್ಲಿ ಇರಲಿ. ಸೊ ದ ಓನ್ಲಿ ಜಾಬ್ ಟು ಬಿ ಟೇಕನ್ ಕೇರ್ ಆನ್ ದಿಸ್ ಅರ್ತ್ ಈಸ್ ಯೋರ್ ಓನ್ ಜಾಬ್. ಸೊ ನಿಮ್ಮ ಬಾಡಿ ನಿಮ್ಮ ಕರ್ತವ್ಯ, ಅದನ್ನು ನೋಡ್ಕೊಳೋದು. ದಯವಿಟ್ಟು ನೋಡ್ಕೊಳ್ಳಿ. ಸಂಜೆ ನಾನು ಸೀದಾ ಹೋಗಿದ್ದೆ ಗಾರ್ಡನ್ ಬೈ ಸೂ ಅಂತ, ಜಯನಗರ್ ಗರುಡ ಮಾಲ್ ಹತ್ರ ಬರುತ್ತೆ. ಒಂದು ಪಂಪ್ಕಿನ್ ಸೂಪ್ ಆರ್ಡ್ರ್ ಮಾಡ್ಕೊಂಡಿದ್ದೆ. ವಾವ್, ಇಟ್ ವಾಸ್ ಸೋ ಯಮ್ಮಿ ಆ್ಯಂಡ್ ಟೇಸ್ಟಿ.
ಆಮೇಲೆ ಸೂಶಿ ಆರ್ಡರ್ ಮಾಡಿದ್ದೆ. ದಿಸ್ ವಾಸ್ ಆ್ಯಕ್ಚುಲಿ ಓಕೆ ಓಕೆ ಅವಾಗ ಆರ್ಡರ್ ಸೂಶಿ. ಆಮೇಲೆ ಝೂಡಲ್ಸ್ ಅಂತ ಒಂದು ಮೇನ್ ಕೋರ್ಸ್ ಆರ್ಡರ್ ಮಾಡಿದ್ದೆ. ಇದು ಚೆನ್ನಾಗಿತ್ತು ಆ್ಯಕ್ಚುಲಿ. ಮತ್ತು ಇನ್ನೊಂದು ಬಂದು ಮಶ್ರೂಮು ಮತ್ತು ಕ್ಯಾಬೇಜ್ದು ಬೇಕ್ಡ್. ಇಟ್ ವಾಸ್ ಓಕೆ. ಐ ಥಿಂಕ್ ವೇಗನ್ ಫುಡ್ ಇಸ್ ಸೋ ಎಕ್ಸ್ಪೆನ್ಸಿವ್ ದೀಸ್ ಡೇಸ್. ಓ ಮೈ ಗಾಡ್. ಇದ್ದೀನಿ ಅಂದರೆ ಮೊನ್ನೆ ಒಂದು ಜಾಪನೀಸ್ ರೆಸ್ಟೋರೆಂಟ್ಗೂ ಹೋಗಿದ್ದೆ. ದಟ್ ಇಸ್ ಆಲ್ಸೋ ಪ್ಯೂರ್ ವೆಜ್ ಐಟಮ್ಸ್ ಮಾತ್ರನೇ ತೊಗೊಂಡಿದ್ದೆ. ಅಲ್ಲೂ ಅಷ್ಟೇ ಒನ್ ಬೌಲ್ ಆಫ್ ವೆಜಿಟೇಬಲ್ಸು ಅದು ಇದು ಹಾಕಿ ಸೂಪ್ ಹಾಕಿ ಕೊಟ್ಟಿದ್ರು. ಇಟ್ ವಾಸ್ ಒನ್ ಬೌಲ್ ಇಟ್ ವಾಸ್ 800 ರುಪೀಸ್. ಐ ಥಿಂಕ್ ವೇಗನ್ ಫುಡ್ಡು ಮತ್ತು ಪ್ಯೂರ್ ವೆಜಿಟೇರಿಯನ್ ಫುಡ್ ಅಂತ ನಾವೇನು ಹೋಗ್ತಿರಲ್ಲ, ಇಟ್ ಈಸ್ ವೆರಿ ಗುಡ್ ಆನ್ ಅವರ್ ಸ್ಟಮಕ್ ಅಂತ. ಇಟ್ ಕಾಸ್ ಯು ಅ ಲಾಟ್ ಐ ಗೆಸ್. ಇಟ್ ಇಸ್ ಅ ಹ್ಯೂಜ್ ಆ್ಯಕ್ಚುಲಿ. ಲಾಸ್ಟ್ ಟೈಮ್ ಆಲ್ಸೋ ಪರ್ ಹೆಡ್ 2000 ಕಾಸ್ಟ್ ಆಯಿತು. ಈ ಸತಿನೂ ಇಟ್ ವಾಸ್ 2000 ಪ್ಲಸ್ಸೇ ಆಗೋಯ್ತು. ಏನ್ ಮಾಡೋದು? ಬೆಳಿಗ್ಗೆ ಆಯಿಲ್ ಕುಡ್ದಿದ್ದೆ, ಸಂಜೆ ಏನಾದರೂ ಚೆನ್ನಾಗಿರೋದು ತಿನ್ನಬೇಕು ಅಂತ ಐ ಜಸ್ಟ್ ರಶ್ಡ್ ಇಂಟು ದಿಸ್ ಗಾರ್ಡನ್ ಬೈ ಸೂ. ಟೇಸ್ಟ್ ವಾಸ್ ಗುಡ್, ಬಟ್ ಇಟ್ ಈಸ್ ವೆರಿ ವೆರಿ ಎಕ್ಸ್ಪೆನ್ಸಿವ್. ಸೊ ಇವತ್ತು ನನ್ನ ಮಾಲೆ ಐ ಹ್ಯಾವ್ ಜಪಮಾಲೆ. ಸೊ 1000 ಫಿನಿಶ್ ಮಾಡಿದ್ದೀನಿ. ಸೊ ಐ ಫರ್ಗಾಟ್ ಟು ಶೋ ಯು ಗೈಸ್ ದೀಸ್ ಥಿಂಗ್ಸ್ ಎವ್ರಿ ಡೇ. Yes, I'll keep a count on this. Happy weekend. Have a great week beginning. Take care, guys. So tomorrow is my therapy. I'm so excited. Let's see. So ಈಗ ನನ್ನ ಟ್ಯಾಬ್ಲೆಟ್ಸು ಮತ್ತು ತುಪ್ಪ ಹಾಕ್ಕೊಂಡು ತಿನ್ನುವಂಥ ಕಾರ್ಯಕ್ರಮನೆಲ್ಲ ಮುಗಿಸ್ಕೊಂಡೆ. ಈಗ ಹಾಟ್ ವಾಟರ್ ಕುಡಿದು ಪ್ರಾಚಿ ಮಾಡೋದು ಅಂದರೆ ಬಾಕಿ. ಗುಡ್ ನೈಟ್ ಗೈಸ್. ಸಿ ಯು ಆಲ್.